Jacar Academy. ಹಲೋ ವೆಲ್ಕಮ್ ಬ್ಯಾಕ್ ಟು ಜಕರ್ ಅಕಾಡೆಮಿ. ಸೊ ವಿದ್ಯಾರ್ಥಿಗಳೇ, ಈಗಾಗಲೇ 2024ಕ್ಕೆ ಮಿಡ್ ಟರ್ಮ್ ಎಕ್ಸಾಮ್ ಅಂದ್ರೆ SA1 ಎಕ್ಸಾಮ್ ಅನ್ನ ಬೋರ್ಡ್ ಕಡೆಯಿಂದ ಕರ್ನಾಟಕ ಪರೀಕ್ಷಾ ಮಂಡಳಿ ಕಡೆಯಿಂದನೇ ಏನ್ ಮಾಡ್ತಾ ಇದ್ದಾರೆ, ಈ ಒಂದು ಪ್ರಶ್ನೆ ಪತ್ರಿಕೆಯನ್ನ SSLCಗೆ ಬಿಡುಗಡೆ ಮಾಡ್ತಾ ಇದ್ದಾರೆ. ಸೊ ಈ ವರ್ಷದಿಂದ ಹೊಸ ಪ್ರಯೋಗವನ್ನ ಇಲಾಖೆ ಈಗಾಗಲೇ ಮಾಡ್ತಾ ಇದೆ. ಸೊ ಮಕ್ಕಳೇ, ಆ ಒಂದು ಪರೀಕ್ಷೆಯಲ್ಲಿ, ಆ ಒಂದು ಅರ್ಧವಾರ್ಷಿಕ ಪರೀಕ್ಷೆಯಲ್ಲಿ ಯಾವೆಲ್ಲ ಪ್ರಶ್ನೆಗಳನ್ನ ಕೇಳಲಾಗತ್ತೆ ಹಾಗೂ ಯಾವ ತರನಾಗಿರ್ತಕ್ಕಂಥ ಪ್ರಶ್ನೆಗಳತ್ತ ನಾವು ಏನ್ ಮಾಡ್ಬೇಕು, ಗಮನ ಹರಿಸಬೇಕು ಎನ್ನುವುದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ಇದರ ಜೊತೆಗೆ ಸ್ಕ್ರೀನ್ ಪ್ಲೇ ಕೂಡ ಆಗ್ತಾ ಇರ್ತದೆ. ಸೊ ಅದರ ಕಡೆಗೆ ಹೆಚ್ಚಿಗೆ ಲಕ್ಷ್ಯ ಇರಲಿ ಹಾಗೂ ಈ ಒಂದು ವಿಡಿಯೋವನ್ನ ಕೊನೆಯವರೆಗೂ ಕೂಡ ವೀಕ್ಷಿಸಿ. ಹಾಗೂ ಈ 10th ಕ್ಲಾಸ್ಗೆ तृतीय भाषा हिंदी विषय के संबंधित किस प्रकार से प्रश्न पत्र रहेगा और कौन-कौन से अंशों की ओर हमें ध्यान देना आवश्यक है और क्या-क्या हमें किस पाठ के मुख्य प्रश्न पूछे जाएंगे, ये सभी इस वीडियो के अंदर हम देखने वाले हैं. तो अंत तक बिना स्किप के इस वीडियो को देखिए. ಸೊ ಬನ್ನಿ ವಿಡಿಯೋವನ್ನ ಪ್ರಾರಂಭ ಮಾಡೋಣ. ಸೊ SSLCಗಾಗಿ ನಮಗೆ ಈಗಾಗಲೇ ಏನ್ ಮಾಡಿದ್ದಾರೆ, 80 ಅಂಕದ್ದು 80 ಮಾರ್ಕ್ಸ್ಗೆ ಏನಿರುತ್ತೆ, 80 ಮಾರ್ಕ್ಸ್ ಕ್ವಶನ್ ಪೇಪರ್ ಈಗಾಗಲೇ ಇರುತ್ತೆ. ಸೊ ಇದು ಬೋರ್ಡ್ ಕಡೆಯಿಂದ ಕೊಡ್ತಾರೆ. ಸೊ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನ ನಾವು 5 ಪಾರ್ಟ್ಸ್ ಗಳಲ್ಲಿ ಏನ್ ಮಾಡಬಹುದು, ವಿಭಾಜನೆಯನ್ನ ಮಾಡಬಹುದು. 5 ಪಾರ್ಟ್ಸ್ ಅಲ್ಲಿ ಅದನ್ನ ವಿಂಗಡಿಸಬಹುದು. ಮುಖ್ಯವಾಗಿ ಮೊದಲನೇ ನೋಡೋದಾದ್ರೆ ಗದ್ಯವನ್ನ ಕೇಳ್ತಾರೆ, ಪದ್ಯ ಕೇಳ್ತಾರೆ, ಪೂರಕ ವಾಚನದಿಂದ ಪ್ರಶ್ನೆಗಳು ಬರ್ತವೆ, ಹಾಗೂ ವ್ಯಾಕರಣ ಭಾಗದಿಂದ ಪ್ರಶ್ನೆಗಳು ಬರ್ತವೆ, ಹಾಗೂ ರಚನಾ ಭಾಗದಿಂದ ಪ್ರಶ್ನೆಗಳು ಬರ್ತವೆ. ಹೀಗೆ ನಾವು 5 ಭಾಗಗಳಲ್ಲಿ ಇದನ್ನ ನಾವು ವಿಂಗಡಿಸಬಹುದು. ಸೊ हम 5 प्रकार के अंदर हम इसको बांट सकते हैं. तो सबसे पहले हम देखेंगे गद्य से. गद्य से अगर हम देखेंगे तो 32 अंक पूछे जाएंगे. ಗದ್ಯದಿಂದ ನೋಡೋದಾದ್ರೆ 32 ಅಂಕಗಳನ್ನ ಮಕ್ಕಳೇ ನಮಗೆ ಈ ಒಂದು ಗದ್ಯ ಭಾಗದಿಂದ ಕೇಳಲಾಗುತ್ತೆ. ಆ ಗದ್ಯ ಭಾಗದಲ್ಲಿ ನೋಡುವುದಾದ್ರೆ ಸೊ SA1ಗೆ ಅಂದ್ರೆ ಮಿಡ್ ಟರ್ಮ್ಗೆ ಯಾವೆಲ್ಲ ಸಿಲೆಬಸ್ ಅನ್ನ ಕೇಳಲಾಗತ್ತೆ ಎನ್ನುವುದಾದ್ರೆ, ಈಗಾಗಲೇ ಶೈಕ್ಷಣಿಕ ಮಾರ್ಗದರ್ಶಿಯನ್ನ ಇಲಾಖೆ ಬಿಡುಗಡೆ ಮಾಡಲಾಗಿದೆ. ಸೊ ಅದರ ಪ್ರಕಾರನೇ ನಮಗೆ ಈ ಒಂದು ಕ್ವಶನ್ ಪೇಪರ್ ಸೆಟಪ್ ಅನ್ನ ಮಾಡಿರ್ತಾರೆ. ಸೊ ಅಷ್ಟೆಲ್ಲ ಪಾರ್ಟ್ 1 ಅಲ್ಲಿ ಕೇಳಿರುವಂತ भाग 1 के अंदर जो भी सिलेबस है वही सिलेबस हमें अर्धवार्षिक परीक्षा के लिए पूछा जाएगा. तो हम देखेंगे 32 अंकों के लिए गद्य भाग से 32 ಅಂಕಗಳು ಗದ್ಯ ಭಾಗದಿಂದ ಬರ್ತಿದ್ರೆ, ಸೊ ಮುಖ್ಯವಾಗಿ ನಮಗೆ 6 ಗದ್ಯ ಭಾಗಗಳನ್ನ ನಾವಿಲ್ಲಿ ನೋಡ್ತೀವಿ. ಕಾಶ್ಮೀರಿ ಸೇಬ್, गिल्लू, मेरा बचपन, बसंत की सच्चाई, इंटरनेट क्रांति और ईमानदारों के सम्मेलन में. ಸೊ ಈ 6 ಪಾಠಗಳಿಂದ ನಮಗೆ 32 ಅಂಕಗಳು ಬರ್ತವೆ. अब हम पद्य भाग की ओर बढ़ते हैं. पद्य भाग से हमें पूछे जाएंगे 20 अंक. पद्य ಭಾಗದಿಂದ ನಮಗೆ ಕೇಳಲಾಗುತ್ತೆ 3 ಪದ್ಯ ಭಾಗಗಳು, ಮಾತೃಭೂಮಿ, ಅಭಿನವ್ ಮನುಷ್ और ತುಳಸಿ के दोहे. ಸೊ ಹಲವಾರು ವಿದ್ಯಾರ್ಥಿಗಳಿಗೆ ಇಲ್ಲಿ ಕನ್ಫ್ಯೂಷನ್ ಇದೆ. ಏಕೆಂದ್ರೆ ಪದ್ಯ ಭಾಗ ಅಸಫಲತಾ एक चुनौती है. ವಾರ್ಷಿಕ ಪರೀಕ್ಷೆಗೆ ಕಂಪಲ್ಸರಿ ಹಲವಾರು ವರ್ಷಗಳ ಅದನ್ನೇ ಕೇಳ್ತಾ ಇದ್ದಾರೆ. ಸೊ ಈ ವರ್ಷ ಅರ್ಧ ವಾರ್ಷಿಕಕ್ಕೆ ಅದನ್ನ ಕೇಳಲಾಗುತ್ತೆ. ಸೊ ಶೈಕ್ಷಣಿಕ ಮಾರ್ಗದರ್ಶಿ ಪ್ರಕಾರ ನೋಡಿದ್ರೆ ಅದನ್ನ ಕೇಳೋದಿಲ್ಲ ಹೊರತಾಗಿ ಮಾತೃಭೂಮಿದಿಂದ ನಮಗೆ ಒಂದು ಕಂಠಸ್ಥ ಬರಬಹುದು. ಜೊತೆಗೆ ಅಸಫಲತನ ಕೂಡ ಮಾಡಿ, ಯಾಕಂದ್ರೆ ಎನ್ಯುವಲ್ ಎಕ್ಸಾಮ್ ಕೂಡ ಹೆಲ್ಪ್ ಆಗುತ್ತೆ. ಆದ್ರೆ ಮ್ಯಾಕ್ಸಿಮಮ್ ಆಗಿ ಅದನ್ನ ಕೇಳೋದಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಸೊ ಮಾತೃಭೂಮಿಯಿಂದ पद्य भाग पूर्ण कीजिए, प्रश्न संख्या 35 पूछी जाएगी. तदनंतर पूरक वाचनದಿಂದ ನೋಡೋದಾದ್ರೆ पूरक वाचन से पूछे जाएंगे 4 अंक. पूरक ವಾಚನದಿಂದ ನಮಗೆ ಕೇಳಲಾಗುತ್ತೆ 4 ಅಂಕಗಳನ್ನ पूरक ವಾಚನದಿಂದ ಕೇಳಲಾಗುತ್ತೆ ಮಕ್ಕಳೇ. ಸೊ ಇಲ್ಲಿ ಶನಿ सबसे सुंदर ग्रह है. ಹಾಗೂ ಇನ್ನೊಂದು ಯಾವುದಿದೆ ಅಂದ್ರೆ सत्य की महिमा. सत्य की महिमाನು ಕೂಡ सत्य की महिमा. सत्य की महिमाದಿಂದನೂ ಕೂಡ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಇನ್ನು ವ್ಯಾಕರಣ ಭಾಗದಿಂದ 8 अंक पूछे जाएंगे और पूरे के पूरे MCQ रूप के अंदर रहेंगे. 8 ಅಂಕಗಳನ್ನ ಕೇಳಲಾಗುತ್ತೆ. ಅವೆಲ್ಲವೂ ಕೂಡ MCQ ರೂಪದಲ್ಲಿ ಇರ್ತವೆ. ಸೊ ಅಲ್ಲಿಂದ ಯಾವ್ದು ಕೇಳ್ತಾರೆ ಅಂದ್ರೆ ಲಿಂಗ, ವಚನ, ಸಂಧಿ, ಸಮಾಸ, ಪ್ರಥಮ ಪ್ರೇರಣಾರ್ಥಕ, ವಿಲೋಮ ಶಬ್ದ, ಮುಹಾವರ और ವಿರಾಮ ಚಿಹ್ನೆ. ಹೀಗೆಲ್ಲ ಹಲವಾರು ಸರಿಸುಮಾರಾಗಿ 12 ಅಂಶಗಳನ್ನ ವಾರ್ಷಿಕ ಪರೀಕ್ಷೆಗೆ, ಸೊ ಇಲ್ಲಿ ಸರಿಸುಮಾರಾಗಿ 10 ಅಂಶಗಳನ್ನು ಕವರ್ ಮಾಡ್ತಾರೆ. ಸೊ 8 ಅಂಕಗಳು MCQ ರೂಪದಲ್ಲಿ ನಮಗೆ ಬರ್ತವೆ. ಇನ್ನು ರಚನಾ ಭಾಗದಿಂದ ನೋಡುವುದಾದ್ರೆ 16 ಅಂಕಗಳನ್ನ ರಚನಾ ಭಾಗದಿಂದ ಕೇಳ್ತಾರೆ. 16 अंक हमें पूछे जाएंगे रचना भाग से. ಇನ್ನು ರಚನಾ ಭಾಗ ಅಂದ್ರೆ ಏನು ಅನ್ನೋದನ್ನ ನೋಡೋಣ. ರಚನಾ ಭಾಗ ಎನ್ನಿಕೆ ಅನುವಾದ आता है, अनुवाद, भावार्थ, निबंध और पत्र लेखन. अनुवादವನ್ನ रचना ಭಾಗದಲ್ಲಿ ತಗೊಳ್ತೀವಿ. कन्नड़ या फिर अंग्रेजी के अंदर अनुवाद कीजिए. और भावार्थ हमें जो दोहा पूछा जाता है उसका भावार्थ लिखना है. और निबंध लेखन आता है और उसके बाद में आता है हमारा पत्र लेखन. सो ಹೀಗೆ
16 ಅಂಕಗಳನ್ನು ಕೇಳಲಾಗತ್ತೆ. ಸೊ ಒಟ್ಟಿಗಾಗಿ 80 ಅಂಕಗಳನ್ನ ಈ ತರ ನಮಗೆ 5 ಭಾಗಗಳಲ್ಲಿ ಕೇಳ್ತಾರೆ. ಬನ್ನಿ ತಡ ಮಾಡದೆ ಒಂದೊಂದು ಪಾಠದಿಂದ ಯಾವೆಲ್ಲ ಅಂಶಗಳನ್ನ ನೆನಪಿಟ್ಕೋಬೇಕು ಹಾಗೂ ಯಾವುದರ ಕಡೆಗೆ ಹೆಚ್ಚಿಗೆ ಫೋಕಸ್ ಅನ್ನು ಮಾಡಬೇಕು, ಯಾವ ಪ್ರಶ್ನೆಗಳನ್ನ ಹೆಚ್ಚಿಗಾಗಿ ಕೇಳುವಂತ ಚಾನ್ಸಸ್ ಗಳಿದಾವೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಇನ್ ಮುಂದೆ ನಾವು ಡಿಸ್ಕಷನ್ ಅನ್ನು ಮಾಡೋಣ. ಮೊಟ್ಟ ಮೊದಲನೇದಾಗಿ ನೋಡೋದಾದ್ರೆ ಪಾಠ 1 ಹಮಾರಾ ಜೋ ಹೈ ಮಾತೃಭೂಮಿ और इसके रचयिता है ಭಗವತಿ ಚರಣ್ ವರ್ಮಾ ಅವರು ಇದನ್ನ ಬರೆದಿದ್ದಾರೆ. ಸೊ ಮುಖ್ಯ ರೂಪ ಸೆ ನಾನು ಒಂದು ಅಂದಾಜಿನ ಪ್ರಕಾರ ಹೇಳ್ತಾ ಇದ್ದೀನಿ, 5 ರಿಂದ 7 ಅಂಕಗಳು ಈ ಒಂದು ಪದ್ಯ ಭಾಗದಿಂದ ನಮಗೆ ಬರಬಹುದು. ಯಾಕಂದ್ರೆ ಮ್ಯಾಕ್ಸಿಮಮ್ ಆಗಿ 9 ಪಾಠದಿಂದ ಕೇಳಬೇಕಾಗಿರೋದ್ರಿಂದ ಅತಿ ಹೆಚ್ಚಿಗೆ ಅಂಕಗಳು ಪ್ರತಿಯೊಂದು ಪಾಠದಿಂದ ಬರ್ತವೆ. ಸರಿ ಸುಮಾರು 4 ರಿಂದ 7 ಅಂಕಗಳು ಪ್ರತಿಯೊಂದು ಪಾಠದಿಂದ ಪದ್ಯ ಪಾಠದಿಂದ ಬಂದೇ ಬರ್ತವೆ. ಸೊ ಆ ತರ ಕ್ವಶನ್ ಪೇಪರ್ ಸೆಟ್ ಮಾಡಲೇಬೇಕಾಗಿರುತ್ತೆ. ಸೊ ಮುಖ್ಯವಾಗಿ ನಾವಿಲ್ಲಿ ನೋಡುವುದಾದ್ರೆ ಭಾರತ್ ಮಾತಾ ಅಮರೋं की जननी है ಈ ಪಾಯಿಂಟ್ ಅನ್ನು ನೆನಪಿಟ್ಕೊಳ್ಳಿ. 2 ಅಂಕದ ಪ್ರಶ್ನೆ ಇಲ್ಲಿಂದ ಕೂಡ ಬಂದರೂ ಬರಬಹುದು. ಭಾರತ್ ಮಾತಾ अमरों की जननी क्यों है? क्योंकि यहाँ पर ಗಾಂಧಿ ಬುದ್ಧ और ರಾಮ್, ಗಾಂಧಿ ಬುದ್ಧ ಹಾಗೂ ರಾಮರಂತ ಮಹಾನ್ ವ್ಯಕ್ತಿಗಳೇನಿದ್ದಾರೆ ಶಾಹಿದ್ हैं, इस कारण से मातृभूमि को अमरों की जननी कहा जाता है. ಎರಡನೇದಾಗಿ ಮಾತೃಭೂಮಿಗೆ ಪ್ರಕೃತಿ ಸೌಂದರ್ಯಕ ವರ್ಣನೆ. ಸೊ ಹಲವಾರು ಬಾರಿ ಈ ಒಂದು ಪ್ರಶ್ನೆಯನ್ನ ಹಲವಾರು ಸಲ ಪರೀಕ್ಷೆಗಳಲ್ಲಿ ಕೇಳಲಾಗಿದೆ. ಮಾತೃಭೂಮಿಗೆ ಪ್ರಕೃತಿ ಸೌಂದರ್ಯಕ ವರ್ಣನ್ ಅದರ ಕಡೆಗೆ ಹೆಚ್ಚಿಗೆ ಗಮನ ಇರಬೇಕು. ತದನಂತರ ಭಾರತ್ ಮಾತಾ ಅಥವಾ ಮಾತೃಭೂಮಿಗೆ ಸ್ವರೂಪ ಕ ವರ್ಣನ್, ಏಕ್ ಹಾತ್ ಮೇ ನ್ಯಾಯ ಕ ಪತಾಕ ಹೈ, ದೂಸರೆ ಹಾತ್ ಮೇ ಜ್ಞಾನ ಕ ದೀಪ ಹೈ, ಅವೆಲ್ಲವನ್ನು ಕೂಡ ಸ್ವರೂಪದಲ್ಲಿ ಬರ್ತದೆ. ಸೊ ಅದನ್ನು ಕೂಡ ಬಹಳಷ್ಟು, ಸೊ ಈ 2 ಪ್ರಶ್ನೆಗಳೇನಿದಾವೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತ ಪ್ರಶ್ನೆಗಳು. ಸೊ ಇಲ್ಲಿಂದ ಫಿಕ್ಸ್ ಆಗಿ ನಮಗೆ ಒಂದು ಏನ್ ಬರುತ್ತೆ ಪ್ರಶ್ನೆ, ಸೌಂದರ್ಯಕ್ಕಾದ್ರೂ ಬರ್ತದೆ ಅಥವಾ ಮಾತೃಭೂಮಿ ಕಾ ಸ್ವರೂಪ ಕಾ ವರ್ಣನ್ ಕೀಜಿಯೆ, ಇಲ್ಲಿಂದ 3 ಅಂಕಗಳ ಪ್ರಶ್ನೆ ಬರುವಂತ ಚಾನ್ಸಸ್ ಗಳಿದ್ದಾವೆ. ಇನ್ನು 2 ಅಂಕಗಳಿಗೆ ನಾವು ನೋಡುವುದಾದ್ರೆ अमरों की जननी क्यों कहा जाता है और ಕವಿ ಭಾರತ್ ಮಾ ಸೆ ಕ್ಯಾ ಪ್ರಾರ್ಥನಾ ಕರ್ ರಹೆ ಹೈ ಅಥವಾ ಕ್ಯಾ ನಿವೇದನ್ ಕರ್ ರಹೆ ಹೈ ಎನ್ನುವಂಥದ್ದನ್ನು ಕೂಡ ಕೇಳಬಹುದು. ಕವಿ ಭಾರತ್ ಮಾ ಸೆ ಕ್ಯಾ ನಿವೇದನ್ ಕರ್ ರಹೆ ಹೈ ಈ ಅಂಶದ ಕಡೆയും ಕೂಡ ಹೆಚ್ಚಿಗೆ ಗಮನವನ್ನು ಕೊಡಬೇಕಾಗಿರುವಂತದ್ದು, ಪದ್ಯ ಭಾಗವನ್ನ ಪೂರ್ಣ ಮಾಡಬೇಕಾಗಿರುವಂತದ್ದು. ಏಕೆಂದ್ರೆ ಕೋಶಿಶ್ ಕರ್ನೆ ವಾಲೋಂ ಕಿ ಹಾರ್ ನಹೀ ಹೋತಿ, ಪ್ರತಿ ಸಲನೂ ಕೂಡ ಕೋಶಿಶ್ ಕರ್ನೆ ವಾಲೋಂ ಕಿ ಹಾರ್ ನಹೀ ಹೋತಿ ಇದನ್ನ ವಾರ್ಷಿಕ ಪರೀಕ್ಷೆ ಕೇಳಲಾಗುತ್ತೆ. ಸೊ ಈ ಒಂದು ಅರ್ಧ ವಾರ್ಷಿಕಕ್ಕೆ ಇನ್ನು ನಮ್ಮ ಸಿಲೆಬಸ್ ಅದನ್ನ ನಾವು ಕಂಪ್ಲೀಟ್ ಮಾಡಿಲ್ಲ. ಸೊ ಅದಕ್ಕಾಗಿ ಏನ್ ಮಾಡಬಹುದು ಅಂದ್ರೆ ಇಲ್ಲಿಂದ ಹರೇ ಭರೇ ಹೇ ಖೇತ್ ಸುಹಾನೆ ಇಲ್ಲಿ ನಾನು ಕೊಟ್ಟಿದ್ದೀನಿ. ಇದರ ಮೊದಲ 4 ಸಾಲುಗಳು ಪಹಲೇಕೆ 4 ಲೈನ್ಸ್, ಮೊದಲನೆಯ 4 ಲೈನ್ಸ್ ಗಳನ್ನ ಏನ್ ಮಾಡಬಹುದು ಪದ್ಯ ಭಾಗ ಪೂರ್ಣ ಕೀಜೆ. ಅಲ್ಲಿ ಪ್ರಶ್ನೆ ಸಂಖ್ಯಾ ಹೋತಿ ಹಮಾರೆ 35, 35ನೇ ಪ್ರಶ್ನೆ ಸಂಖ್ಯೆ 35 ಏನಿರುತ್ತೆ ಪದ್ಯ ಭಾಗವನ್ನ ಪೂರ್ಣಗೊಳಿಸಿ ಅಂತ ಇರ್ತದೆ. ಸೊ ಅಲ್ಲಿಂದ ಹರೇ ಭರೇ ಹೇ ಖೇತ್ ಸುಹಾನೆ ಫಲ್ ಫೂಲೋಂ ಸೆ ಯುತ್ ವನ್ ಉಪವನ್ ತೇರೆ ಅಂದರ್ ಭರಾ ಹುವಾ ಹೈ ಖನಿಜೋಂ ಕಾ ಕಿತ್ನಾ ವ್ಯಾಪಕ್ ಧನ್. ಸೊ ಇದಾದ್ರೂ ಕೇಳ್ಬೋದು. ಇನ್ನು ಉಳಿದಿರುವಂತ 3 ಲೈನನ್ನು ಕೂಡ ಮಾಡಿಬಿಡಿ. ಸೊ ಮ್ಯಾಕ್ಸಿಮಮ್ ಆಗಿ ಚಾನ್ಸ್ಗಳಿದ್ದಾವೆ ಈ ಸಲ ಪದ್ಯ ಭಾಗ ಅರ್ಧ ವಾರ್ಷಿಕಕ್ಕೆ SS1ಗೆ ವಾರ್ಷಿಕ ಪರೀಕ್ಷೆಗಂತೂ ಕೋಶಿಶ್ ಕರ್ನೆ ವಾಲೋಂ ಕಿ ಹರ್ ಅಸಫಲತಾ ಏಕ್ ಚುನೌತಿ ಅದನ್ನ ಕೇಳ್ತಾರೆ. ಸೊ ಮುಖ್ಯವಾಗಿ ಇದನ್ನ ಕೇಳುವಂತ ಚಾನ್ಸಸ್ಗಳು ಹೆಚ್ಚಿಗಿದ್ದಾವೆ. ಸೊ ಇಷ್ಟೆಲ್ಲ ಮಾಡಿದರೆ ನಮಗೆ 5 ರಿಂದ 7 ಅಂಕಗಳು ಮಾತೃಭೂಮಿ ಪದ್ಯ ಪಾಠದಿಂದ ಸಿಗ್ತವೆ. ಇನ್ನು ಎರಡನೇ ನಮ್ಮ ಪಾಠ ನೋಡುವುದಾದ್ರೆ ಪಾಠ 2 ಹೈ ಕಾಶ್ಮೀರಿ ಸೇಬ್ और यह एक है कहानी, ಪ್ರೇಮಚಂದ್ರ ಅವರು ರಚಿಸಿರುವಂತಹ ಕಾಶ್ಮೀರಿ ಸೇಬ್. ಇಲ್ಲಿಂದನೂ ಕೂಡ 4 से 5 ಅಂಕ ಆ सकते हैं. ಸೊ ಅರ್ಧ ವಾರ್ಷಿಕ ಪರೀಕ್ಷೆಗೆ 4 ರಿಂದ 5 ಅಂಕಗಳು ಕಾಶ್ಮೀರಿ ಸೇಬ್ ಪಾಠದಿಂದ ಬರ್ತವೆ. ಸೊ ಇಲ್ಲಿ ಯಾವೆಲ್ಲ ಅಂಶಗಳನ್ನ ನೆನಪಿಟ್ಕೋಬೇಕು ಅಂದ್ರೆ ಕಾಶ್ಮೀರಿ ಸೇಬ್ ಪಾಠ ಸೆ ಕ್ಯಾ ಸೀಖ್ ಮಿಲ್ತಿ ಹೈ ಅಥವಾ ಕ್ಯಾ ಸಂದೇಶ ಮಿಲ್ತಾ ಹೈ ಎನ್ನುವಂಥದ್ದು ಇಲ್ಲಿ ಮೊದಲನೇ ಪಾಯಿಂಟ್ ಅನ್ನ ನಾವು ನೋಡಬಹುದು. ಕಾಶ್ಮೀರಿ ಸೇಬ್ ಪಾಠ ಸೆ ಸೀಖ್ ಅಥವಾ ಸಂದೇಶ, ಕ್ಯಾ ಸಂದೇಶ ಮಿಲ್ತಾ ಹೈ कि बाजार में जाकर आंख बंद कर खरीदारी न करें वरना धोखा खाने की संभावना होती है. 2 अंक की प्रश्न ಏನಾದರೂ ಕೇಳಬಹುದು. ಅಥವಾ शिक्षित समाज के विचार क्या है, प्रोटीन और विटामिन के बारे में आज क्या किया जाता है, बहुत सारा समाज के अंदर विचार किया जाता है, इसके बारे में भी हमें अंश की ओर ध्यान देना है. ಗಾಜರ್ के बारे में ಲೇಖಕ के विचार, ಗಜ್ರಿ ಬಗ್ಗೆ ಲೇಖಕರ ವಿಚಾರ ಏನು ಎನ್ನುವುದರ ಬಗ್ಗೆನೂ ಕೂಡ ಹಲವಾರು ಬಾರಿ ಕೇಳಲಾಗಿದೆ. ಸೊ ಅದರ ಕೂಡ ಗಮನವನ್ನ ಕೊಡಬೇಕಾಗಿರುವಂತದ್ದು. दुकानदार और लेखक के बीच का वार्तालाप, दुकानदार ने लेखक से क्या कहा ಈ ಒಂದು ಪ್ರಶ್ನೆ ಹಲವಾರು ಬಾರಿ ಕೂಡ ಕೇಳಲಾಗಿದೆ. ಮ್ಯಾಕ್ಸಿಮಮ್ ಆಗಿ ವಾರ್ಷಿಕ ಪರೀಕ್ಷೆಗೆ ಬರುವಂತ ಚಾನ್ಸಸ್ ಗಳಿದ್ದಾವೆ. ಸೊ ಇಲ್ಲಿ ಮುಖ್ಯವಾಗಿ 2 ಪ್ರಶ್ನೆಗಳು, इस पाठ से क्या सीख मिलती है और दुकानदार ने लेखक से क्या कहा, बाबूजी बड़े मजेदार सेब आए खास कश्मीर के आप ले जाएं खाकर तबीयत खुश हो जाएगी ಈ ಮಾತನ್ನ ಅಂಗಡಿಯವನು ಲೇಖಕರಿಗೆ ಹೇಳ್ತಾನೆ. ಸೊ ಅದನ್ನು ಕೂಡ ಇಲ್ಲಿ ಕೇಳಬಹುದು ಮಕ್ಕಳೇ. मुहर्रम का मेला और रेवड़ियां, इस घटना के बारे में भी हमें अधिक घटना की ओर ध्यान देना आवश्यक है. सो ये ಒಂದು घटने ಕೂಡ मुहर्रम के मेले के अंदर लेखक रेवड़ियां खरीदते हैं लेकिन वह भूले से अठन्नी थमाकर आते हैं.
तो वहां पर भी लेखक के उस घटना का वर्णन भी पूछा जा सकता है। 1 पैसे की रेवड़ियां थी तो लेखक उनके हाथ में 50 पैसे यानी कि 98 देकर आए थे। और सेब की हालत के बारे में, पहला सेब कैसा था, दूसरा सेब कैसा था, तीसरा सेब कैसा था और चौथा सेब कैसा था। ಜೊತೆಗೆ ಒಂದು ಅಂಕದ ಪ್ರಶ್ನೆಯನ್ನ ಕೇಳಿದ್ರೆ ಸೇಬ್, ಆಮ್ और ಟೊಮ್ಯಾಟೊ ಹೀಗೆ ಆದಿ ಫ್ರೂಟ್ಸ್ ಗಳ ಬಗ್ಗೆನೂ ಕೂಡ ಈ ಒಂದು ಪಾಠದಲ್ಲಿ ಮೆನ್ಷನ್ ಅನ್ನು ಮಾಡಲಾಗಿದೆ। यानी कि सेब, रोज एक सेब खाने से किसकी जरूरत नहीं होती, रोज एक सेब खाने से डॉक्टर की जरूरत नहीं होती। और आम के बारे में भी यहाँ पर पाठ के अंदर दिया गया है कि आम से रस और स्वाद के अंदर आम से बढ़कर सेब नहीं तो उससे घटकर भी नहीं है। तो यहाँ पर भी आम के बारे में भी बताया गया है। टೊಮ್ಯಾಟೊ तो भोजन का आवश्यक अंग बन गया। तो यहाँ से 1 अंक का प्रश्न आ सकता है, 1 अंकದ ಪ್ರಶ್ನೆ ಬರಬಹುದು। ಆದ್ರೆ ಮ್ಯಾಕ್ಸಿಮಮ್ ಆಗಿ ಯಾವ್ದು ಕೇಳ್ತಾರೆ ಅಂದ್ರೆ कश्मीरी सेब पाठ से क्या संदेश मिलता है अथवा क्या सीख मिलती है और दुकानदार ने लेखक से क्या कहा। ಈ ಒಂದು ಪಾಠದ ಬಗ್ಗೆ ಈ ಒಂದು 2 ಪ್ರಶ್ನೆಗಳ ಕಡೆಗೆ ಅತಿ ಹೆಚ್ಚು ಗಮನವನ್ನು ಕೊಡಿ। 2 ರಿಂದ 3 ಅಂಕದ ಪ್ರಶ್ನೆ ಇದರಲ್ಲಿ ಬರ್ತದೆ ಹಾಗೂ 1 ಅಂಕದ ಪ್ರಶ್ನೆಗಳು ಕೂಡ ಅದರಿಂದ ಬರ್ತಾ ಇರ್ತವೆ। हमारा अगला पाठ है गिल्लू। ಅತಿ ಇಂಪಾರ್ಟೆಂಟ್ ಆಗಿರುವಂತಹ ಪಾಠ ಗಿಲ್ಲು ಪಾಠದಿಂದನೂ ಕೂಡ ನಮಗೆ 4 ರಿಂದ 6 ಅಂಕಗಳು ಗಿಲ್ಲು ಪಾಠದಿಂದ ಬರ್ತವೆ। 4 से 6 अंक हमें गिल्लू पाठ से आते हैं। ऐसा मुझे लगता है। ಫಿಕ್ಸ್ ಇಷ್ಟೇ ಬರ್ತಾವಂತ ಏನಿಲ್ಲ, ಹೆಚ್ಚು ಕಮ್ಮಿನೂ ಕೂಡ ಆಗ್ಬೋದು। ಸೊ ಇಲ್ಲಿ ಮುಖ್ಯವಾಗಿ ಗಮನ ಹರಿಸಬೇಕಾಗಿರುವಂತ ಅಂಶಗಳು ಯಾವ್ಯಾವು ಅಂದ್ರೆ ಕವ್ವ ಏಕ್ ವಿಚಿತ್ರ ಪಕ್ಷಿ ಹೈ। ಇಲ್ಲಿ ಲೇಖಕರು ಹೇಳ್ತಾರೆ कव्य को विचित्र पक्षी कहा है, कागे ಒಂದು विचित्र पक्षी ಅಂತ ಕರೆದಿದ್ದಾರೆ। ಏಕೆ कव्य को विचित्र पक्षी क्यों कहा है, यह 2 अंक के लिए भी प्रश्न आ सकता है। क्योंकि कव्य को समादरित, अनादरित किया जाता है, अति सम्मानित, अति अवमानित भी किया जाता है। इस कारण से हम कव्य को विचित्र पक्षी कहते हैं ಅನ್ನುವಂಥದ್ದು ಕೂಡ ಲೇಖಕರು ಹೇಳ್ತಾರೆ। लेखिका ने गिल्लू के प्राण बचाया। लेखक ಏನ್ ಮಾಡ್ತಾರೆ, किस प्रकार से लेखिका ने गिल्लू के प्राण बचाए, वह प्रश्न भी आपको पूछा जा सकता है। ಈ ಪ್ರಶ್ನೆಯನ್ನು ಕೂಡ ನಿಮಗೆ 2 ಅಂಕಕ್ಕೆ ಅಥವಾ 3 ಅಂಕಕ್ಕೆ ಕೂಡ ಈ ಒಂದು ಪ್ರಶ್ನೆಯನ್ನ ಕೇಳಬಹುದು। इसी प्रकार से गिल्लू का क्रियाकलाप, यानी गिल्लू को क्रियाकलापದಲ್ಲಿ ಏನೇನು ಬರ್ತದೆ ಅಂದ್ರೆ लेखिका को कैसे चौंकाता था, कहां छिपता था और आकर्षित करने के लिए क्या करता था और झुंड का नेता बना, पूरे डालों पर उछलता कूदता, दिन भर वह गिलहरियों के झुंड का नेता बना रहता था। और लेखिका को चौंकाने के लिए क्या क्या करता था, वह पर्दे के चुन्नट पर सरस से ऊपर चढ़ जाता, फिर उसे तेजी से नीचे उतरता। इसका दौड़ने का क्रम तब तक चलता जब तक लेखिका उसे पकड़ने के लिए न उठती। इसी प्रकार से लेखिका का ध्यान आकर्षित करने के लिए गिल्लू क्या क्या करता था, कभी फूलदान के फूलों में, तो कभी पर्दे के चुन्नट में, तो कभी सोनजूई की पत्तियों के अंदर छुप जाता था। इस प्रकार से गिल्लू का कार्यकलाप होता है। ಸೊ ಇಲ್ಲಿನೂ ಕೂಡ ಈ ಒಂದು ಪ್ರಶ್ನೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತದ್ದು, ಇದನ್ನು ಕೂಡ ನಿಮ್ಮ ಅರ್ಧ ವಾರ್ಷಿಕ ಪರೀಕ್ಷೆಗೆ ಕೇಳಬಹುದು। ಇನ್ನು लेखिका के गैर हाजिरी में गिल्लू, लेखिका के गैर हाजिरी में गिल्लू क्या करता था अथवा लेखिका के प्रति गिल्लू की भावना अथवा उसके ममता का वर्णन कीजिए, ಅದನ್ನು ಕೂಡ ಕೇಳಬಹುದು। उनके तकिए पर सिराने बैठकर उनके बालों के अंदर सहलाता रहता, और जब मोटर दुर्घटना के अंदर लेखिका को अस्पताल के अंदर रहना पड़ा तो वह अपना प्रिय खाद्य काजू बहुत कम खाता था। ಈ ತರನಾಗಿರ್ತಕ್ಕಂಥ लेखिका के गैर हाजिरी में गिल्लू का व्यवहार था। और गिल्लू के अंतिम दिनों के बारे में प्रश्न पूछा जा सकता है। गिल्लू के अंतिम दिन, ಅಂತಿಮ ದಿನಗಳ ಬಗ್ಗೆ ಕೂಡ ಪ್ರಶ್ನೆಯನ್ನ ಇಲ್ಲಿ ಕೇಳಬಹುದು। ಗಿಲ್ಲು ಕೆ ಅಂತಿಮ ದಿನೋं का वर्णन कीजिए ಅನ್ನುವಂತ ಪ್ರಶ್ನೆ ಕೂಡ ಕೇಳಬಹುದು। ಅತಿ ಇಂಪಾರ್ಟೆಂಟ್ ಆಗಿ ವರ್ಮಾ ಜಿ ಕಿ ಮಮತಾ का वर्णन कीजिए, ಲೇಖಿಕಾ ಮಹಾದೇವಿ ವರ್ಮಾ ಜಿ ಕಿ ಮಮತಾ का वर्णन कीजिए। ಸೊ ಇಲ್ಲಿ ಮುಖ್ಯವಾಗಿ ಇಂಪಾರ್ಟೆಂಟ್ ಆಗಿರುವಂತದ್ದು ಈ ಒಂದು ಪ್ರಶ್ನೆ ನಮಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತದ್ದು। ತದನಂತರ ಗಿಲ್ಲು ಕೆ ಕಾರ್ಯಕಲಾಪ್ ಕೆ ಬಾರೆ ಮೇ ಈ ಒಂದು ಪಾಯಿಂಟ್ ಹಾಗೂ ಈ ಒಂದು ಪಾಯಿಂಟ್ ಗಳ ಕಡೆಗೆ ನಮಗೆ ಹೆಚ್ಚಿಗೆ ಗಮನ ಇರಲಿ, ಇಲ್ಲಿಂದ ಪ್ರಶ್ನೆಗಳು ಬರುವಂತಹ ಚಾನ್ಸಸ್ಗಳು ಹೆಚ್ಚಿಗೆ ಇದ್ದಾವೆ। आगे बढ़ते हैं। हमारा चौथा पद्य पाठ है अभिनव मनुष्य। 4ನೇ ಪಾಠ ಯಾವುದಿದೆ, अभिनव मनुष्य पद्य ಪಾಠವನ್ನ ನಾವು ನೋಡಬಹುದು। 4 से 6 अंक हमें यहाँ से आ सकते हैं। सो ಮುಖ್ಯವಾಗಿ 2 ಪ್ರಶ್ನೆಗಳು ಮಾಡಲೇಬೇಕಾಗಿರುವಂತದ್ದು। आधुनिक मानव की भौतिक साधना का विवरण। सो आधुनिक मानवನ ಭೌತಿಕ ಸಾಧನೆ ಅಥವಾ ಇದೇ ಪ್ರಶ್ನೆಯನ್ನು ಮತ್ತೆ ಯಾವ ತರ ಕೇಳಬಹುದು, ಪ್ರಕೃತಿ पर सर्वत्र विजय पुरुष आसीन, इस पंक्ति का आशय स्पष्ट कीजिए ಎನ್ನುವಂತ ಪ್ರಶ್ನೆಯನ್ನು ಕೂಡ ಕೇಳಬಹುದು। तदनंतर मानव का सही परिचय, दिनकर जी के अनुसार मानव का सही परिचय क्या है अथवा मानव कहलाने का अधिकारी कौन होगा, मानव कहलाने का अधिकारी कौन होगा, ಈ ತರನಾಗಿರತಕ್ಕಂತ ಪ್ರಶ್ನೆ ಕೇಳಬಹುದು। ಸೊ ಈ 2 ಪ್ರಶ್ನೆಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತದ್ದು। 4 ರಿಂದ 6 ಅಂಕಗಳು ಫಿಕ್ಸ್ ಈ ಒಂದು ಪದ್ಯ ಪಾಠದಿಂದ ನಮಗೆ ಮಕ್ಕಳೇ ಬರ್ತವೆ। ಸೊ 2 ಪ್ರಶ್ನೆಗಳನ್ನ ಕಂಪಲ್ಸರಿ ಆಗಿ ಮಾಡಲೇಬೇಕಾಗಿರುವಂತದ್ದು। ಅರ್ಧ ವಾರ್ಷಿಕಕ್ಕೆ ಅತಿ ಹೆಚ್ಚಿಗೆ ಚಾನ್ಸಸ್ ಗಳಿದಾವೆ ನಿಮಗೆ ಕೇಳಬಹುದು। अब हम बढ़ते हैं पाठ 5 की ओर। पाठ 5 ಯಾವುದಿದೆ ಅಂದ್ರೆ मेरा बचपन, डॉक्टर APJ अब्दुल कलाम ಅವರ ಬಗ್ಗೆ ಇದೆ। 4 से 6 अंक यहाँ से भी आ सकते हैं। 4 ರಿಂದ
6 ಅಂಕಗಳು ಇಲ್ಲಿಂದ ಕೂಡ ನಮಗೆ ಬರ್ತವೆ. ಸೊ ಮುಖ್ಯವಾಗಿ ಯಾವೆಲ್ಲ ಅಂಶಗಳತ್ತ ನಮಗೆ ಗಮನ ಇರಬೇಕು ಅಂದ್ರೆ ಕಲಾಂ ಕೆ ಪಿತಾ ಜೈನುಲ್ ಆಬಿದೀನ್ ಕಾ ವ್ಯಕ್ತಿತ್ವ ವಹ ಏಕ್ ಆಡಂಬರ್ ಹೀನ್ ವ್ಯಕ್ತಿತ್ವ. ಸೊ ಕಲಾಂ ಅವರ ತಂದೆಯ ಬಗ್ಗೆ ಎಲ್ಲ ಪಾಯಿಂಟ್ಸ್ ಗಳನ್ನು ಕೂಡ ಕೇಳಬಹುದು. कलाम के पिता जैनुल आबिदीन के व्यक्तित्व का परिचय दीजिए ಅಂತ ಕೇಳಬಹುದು. यहाँ पर हमें लिखना है कि कलाम के पिता जो है आडंबरहीन व्यक्ति थे, तमाम ऐशो आराम वाले चीजों से दूर रहते थे और सुबह अपने नारियल के बाग जाया करते थे. नमाज की प्रासंगिकता के बारे में क्या कहते थे, यह सब आता है जैनुल आबिदीन के व्यक्तित्व के बारे में. सो ಅದರ ಕಡೆಗೆ ಹೆಚ್ಚಿಗೆ ಗಮನ ಇರಲಿ. कलाम जी का बचपन निश्चिंतता और सादगी से बीता. ಸೊ ಹಲವಾರು ಬಾರಿ ಈ ಪ್ರಶ್ನೆ ಹಲವಾರು ಬಾರಿ ಕೇಳಲಾಗಿದೆ. ಸೊ ಇದು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತದ್ದು. कलाम का बचपन निश्चिंतता और सादगी में बीतने का कारण क्या है, स्पष्ट कीजिए ಎನ್ನುವಂತ ಪ್ರಶ್ನೆಯನ್ನು ಕೂಡ ಕೇಳಬಹುದು, ಅಲ್ಲಿನೂ ಕೂಡ ಬರೀಬಹುದು. कलाम के घर के अंदर उनके पिता आडंबरहीन व्यक्ति थे, तमाम ऐशो आराम वाली चीजों से दूर रहते थे और लेकिन घर में आवश्यक चीजें समुचित मात्रा में उपलब्ध थी. इस कारण से कलाम जी का बचपन बहुत ही निश्चिंतता और सादगी के अंदर बीता ಎನ್ನುವಂಥದ್ದು ಉತ್ತರವನ್ನ ಬರೀಬೇಕಾಗಿರುವಂಥದ್ದು. और कलाम जी की माता का नाम था आशियम्मा और उनके भोजन के बारे में यहाँ पर भी सांदर्भिक चित्र दिया गया है. यहाँ पर भी 2 अंक के लिए प्रश्न पूछा जा सकता है कि भोजन के अंदर केले का पत्ता बिछाती, उस पर चावल, सुगंधित और स्वादिष्ट सांबार डालती, घर का बना अचार और नारियल की ताजा चटनी होती ಎನ್ನುವಂಥದ್ದನ್ನು ಕೂಡ ಬರೀಬೇಕು. ಇನ್ನು ನಮಾಜ್ ಕೆ ಪ್ರಾಸಂಗಿಕತಾ ಕೆ ಬಾರೆ में ಜೈನುಲ್ ಆಬಿದೀನ್ ಕೆ ವಿಚಾರ ಕ್ಯಾ ಥೆ ಎನ್ನುವಂಥದ್ದನ್ನು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು. ಹಲವಾರು ಬಾರಿ ಇದನ್ನ ಕೇಳಲಾಗಿದೆ. ಸೊ ನಮಾಜ್ ಕೆ ಬಾರೆ में ಅವರ ತಂದೆಯವರು ಏನ್ ಹೇಳ್ತಾ ಇದ್ರು ಆ ಒಂದು ಪ್ರಶ್ನೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು, ಅದನ್ನು ಕೂಡ ಹಲವಾರು ಬಾರಿ ಕೇಳಲಾಗತ್ತೆ. ಅಹಮದ್ ಜಲಾಲುದ್ದೀನ್ का ವ್ಯಕ್ತಿತ್ವ. अब हम पूछे जाएंगे, यह भी एक इंपॉर्टेंट है. अहमद जलालुद्दीन और बग्गेनू ಕೂಡ ಕೇಳಬಹುದು. कलाम जी को यह क्या करते हैं, सीमित दायरे से निकालकर नई दुनिया का बोध कराते हैं. उन्हें वैज्ञानिक आविष्कारों के बारे में, समकालीन साहित्य के बारे में, अंग्रेजी के बारे में, ऐसे बहुत सारी वैज्ञानिक बातों के बारे में बताते थे और वह उनके ಅಂತರಂಗ ಮಿತ್ರ भी थे. ಈ ತರನಾಗಿರ್ತಕ್ಕಂಥ ಉತ್ತರ ನಿಮ್ಮ ಪುಸ್ತಕದಲ್ಲಿ ಫೇರ್ ಬುಕ್ ಅಲ್ಲಿ ಇರುತ್ತೆ, ಅದರ ಬಗ್ಗೆನೂ ಕೂಡ. ಸೊ ಮುಖ್ಯವಾಗಿ ಇಲ್ಲಿ अहमद जलालुद्दीन और ಬಗ್ಗೆ ನಮಾಜ್ के विचार के बारे में और कलाम जी का बचपन निश्चिंतता और सादगी में बीता. ಸೊ ಈ ಮೂರು ಪ್ರಶ್ನೆಗಳು ಏನಿದಾವಲ್ಲ, ಈ ಮೂರು ಪ್ರಶ್ನೆಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತದ್ದು, ಅದನ್ನ ತಪ್ಪದೆ ಮಾಡಿ. ಜೊತೆಗೆ ಶಂಶುದ್ದೀನ್ का अखबार का वितरण का कार्य, ಶಂಶುದ್ದೀನ್ अखबार का वितरण किस प्रकार से करते थे, ಆ ಒಂದು ಪ್ರಶ್ನೆನೂ ಕೂಡ ಮಕ್ಕಳೇ ನಿಮಗೆ ಕೇಳಬಹುದು. ಸೊ ಸಂಪೂರ್ಣವಾಗಿ ಇಲ್ಲಿಂದ ನಮಗೆ 4 से 6 अंक आ सकते हैं. 4 से 6 अंक हमें यहाँ से आ सकते हैं. ನೆಕ್ಸ್ಟ್ ನಮ್ಮ ಪಾಠ ಬಂದ್ಬಿಟ್ಟು ಅತಿ ಇಂಪಾರ್ಟೆಂಟ್ ಆಗಿರುವಂತಹ ಪಾಠ ಬಸಂತ್ ಕಿ ಸಚ್ಚಾಯಿ. ಬಸಂತ್ ಕಿ ಸಚ್ಚಾಯಿನಿಂದನೂ ಕೂಡ 4 ರಿಂದ 6 ಅಂಕಗಳು ನಮಗೆ ಮಕ್ಕಳ ಅರ್ಧವಾರ್ಷಿಕ ಪರೀಕ್ಷೆಗೆ ಕೇಳಬಹುದು. 4 ರಿಂದ 6 ಅಂಕಗಳು ನಮಗೆ ಅರ್ಧವಾರ್ಷಿಕ ಪರೀಕ್ಷೆಗೆ ಬರಬಹುದು. ಇಲ್ಲಿ ಮುಖ್ಯವಾಗಿ 2 ಪ್ರಶ್ನೆಗಳನ್ನ ಅಂತೂ ಮಾಡಲೇಬೇಕಾಗಿರುವಂತದ್ದು. ಇನ್ನು ಒಂದು ಪ್ರಶ್ನೆಗೆ ಕೇಳಿದ್ರೆ, 1 ಅಥವಾ 2 ಅಂಕಕ್ಕೆ ಕೇಳಿದ್ರೆ बसंत का परिचय, बसंत ना परिचय, उसकी आयु कितनी थी, 12 वर्ष का था, फटे पुराने कपड़े पहनता था, उसकी आयु, कपड़े और बेचे जाने वाला सामान क्या क्या बेचता था, बटन, दिया सिलाई, थलनी आदि वस्तुएं बेचता था. सो इल्लिनू ಕೂಡ 2 ಅಂಕದ ಪ್ರಶ್ನೆಯನ್ನು ಕೂಡ ಕೇಳಬಹುದು. ಬಸಂತ್ ಕೆ ಇಮಾನ್ದಾರಿ का परिचय दीजिए, ಅತಿ ಇಂಪಾರ್ಟೆಂಟ್ ಆಗಿರುವಂತ ಪ್ರಶ್ನೆ. ಇದರಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆ बसंत एक ईमानदार लड़का है कैसे, ಅಥವಾ बसंत की ईमानदारी का परिचय दीजिए, ಆ ಒಂದು ಪ್ರಶ್ನೆ ಕೇಳಬಹುದು. ಅಥವಾ पंडित राजकिशोर के मानवीय व्यवहार का परिचय दीजिए ಎನ್ನುವಂತ ಪ್ರಶ್ನೆಯನ್ನು ಕೂಡ ಕೇಳಬಹುದು. ಸೊ ಈ ಒಂದು ಪ್ರಶ್ನೆ ಅಥವಾ ಈ ಒಂದು ಪ್ರಶ್ನೆ, 2 ಪ್ರಶ್ನೆಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತದ್ದು. ಇದರಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆ ನಮಗೆ 4 ಅಂಕಕ್ಕೂ ಕೂಡ ಕೇಳಬಹುದು ಅಥವಾ 3 ಅಂಕಕ್ಕೆ ತಪ್ಪದೆ ಇದರಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆ ಮಕ್ಕಳೇ ಬಂದೇ ಬರ್ತದೆ. ಇನ್ನೊಂದು ಏನೇನು ಬಿಟ್ಕೋಬೇಕು ಅಂದ್ರೆ, 1 ಅಥವಾ 2 ಅಂಕಕ್ಕೆ ಕೇಳಿದ್ರು ಅಂದ್ರೆ प्रताप राजकिशोर जी को पैसे लौटाने जाने की घटना का विवरण. सो 14.5 आने प्रताप क्या करता है, लौटाने के लिए आता है. तो यह भी प्रश्न पूछा जा सकता है कि बसंत पैसे क्यों नहीं लौटा पाया ಎನ್ನುವಂತ ಪ್ರಶ್ನೆ ಕೂಡ ಕೇಳಬಹುದು. ಅಥವಾ पैसे भेजने के लिए अपने भाई प्रताप को क्यों भेजता, ಈ ತರನಾಗಿರ್ತಂತ ಪ್ರಶ್ನೆ ಕೂಡ ಕೇಳಬಹುದು. ಆದರೆ ಮುಖ್ಯವಾಗಿ ನಾವು ನೋಡೋದಾದ್ರೆ ಈ ಒಂದು 2 ಪ್ರಶ್ನೆ ಏನಿದಾವಲ್ಲ, बसंत के ईमानदारी का परिचय और पंडित राजकिशोर के मानवीय व्यवहार का परिचय, सो ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತದ್ದು. ಸೊ ಅದನ್ನ ತಪ್ಪದೆ ವಿದ್ಯಾರ್ಥಿಗಳು ಮಾಡಲೇಬೇಕು. ಇನ್ನು ನೆಕ್ಸ್ಟ್ ತುಳಸಿ ಕೆ ದೋಹೆಯನ್ನ ನೋಡುವುದಾದರೆ ಪ್ರತಿಯೊಂದು ದೋಹೆಯನ್ನು ಕೂಡ ಇಂಪಾರ್ಟೆಂಟ್ ಆಗಿರುವಂತದ್ದು. ಇದೇ ಅದಕ್ಕೆ ಕೇಳ್ತಾರಂತೇನಿಲ್ಲ. ಮುಖ್ಯವಾಗಿ ಮೊದಲನೇ ದೋಹೆ, ತದನಂತರ 3ನೇ ದೋಹೆ,
ಎರಡನೇ ದೋಹೆ ಹಾಗೂ ಐದನೇ ದೋಹೆಗಳು ಬಹಳಷ್ಟು ಮುಖ್ಯವಾಗಿರುವಂಥದ್ದು. ಮುಖಿಯ ಮುಕ್ಸೋ ಚಾಹಿಯೆ ಖಾನ ಪಾನ್ ಕೋ ಏಕ್ ಪಾಲೈ ಪೋಸೈ ಸಕಲಂಗ ತುಳಸಿ ಸಹಿತ ವಿವೇಕ್. ಸೊ ಇದನ್ನು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ, ಇದನ್ನಾದ್ರೂ ಕೇಳಬಹುದು. ಅಥವಾ ಜಡ ಚೇತನ ಗುಣ ದೋಷಮಯ ವಿಶ್ವ ಕೀನ್ಹ ಕರತಾರ್ ಸಂತ ಹಂಸ ಗುಣ ಗಹೀಂ ಪೈ ಪರಿಹರಿವಾರಿ ವಿಕಾರ, ಇದನ್ನಾದ್ರೂ ಕೇಳಬಹುದು. ಅಥವಾ ಮೂರನೇ ದೋಹೆ ಆದ್ರೂ ಕೇಳಬಹುದು. ದಯಾ ಧರ್ಮ ಕಾ ಮೂಲ ಹೈ ಪಾಪ ಮೂಲ ಅಭಿಮಾನ್ ತುಳಸಿ ದಯಾನ ಛಾಂಡಿಯೇ ಜಬಲ ಘಟ್ಮೆ ಪ್ರಾಣ. ಸೊ ಮುಖ್ಯವಾಗಿ ನನಗೆ ಅನ್ಸೋ ಪ್ರಕಾರ ಮೊದಲನೇ ದೋಹೆಯನ್ನ ಕೇಳಬಹುದು ಅಂತ ಅನ್ಸುತ್ತೆ. ಆದ್ರೆ ಎಲ್ಲ ದೋಹೆಯ ಭಾವಾರ್ಥಗಳನ್ನು ನೀವು ಮಾಡಲೇಬೇಕು. ಮ್ಯಾಕ್ಸಿಮಮ್ ಆಗಿ 3 ಅಂಕಗಳು ಅಂತೂ ದೋಹೆಕ ಭಾವಾರ್ಥದಿಂದ ಡೈರೆಕ್ಟ್ ಆಗಿ ಬರ್ತವೆ. ಮುಖ್ಯವಾಗಿ 5 ರಿಂದ 7 ಅಂಕಗಳು ನಮಗೆ ಈ ಒಂದು ತುಳಸಿ ಕೆ ದೋಹೆ ಪದ್ಯ ಭಾಗದಿಂದ ಬಂದೇ ಬರ್ತದೆ. ಅದೇ ತರ ತುಳಸಿ ಸಾತಿ ವಿಪತ್ತಿ ಕೆ ವಿದ್ಯಾ ವಿನಯ ವಿವೇಕ್ ಸಾಹಸ ಸುಕೃತಿ ಸುಸತ್ಯ ವ್ರತ ರಾಮ ಭರೋಸೋ ಏಕ್ और अंत में आता है राम नाम मनि दीप दरु जी हदेहरीदार ತುಳಸಿ ಭೀತರ ಬಾಹಿರೋ ಜೋ ಚಾಹಸಿ ಉಜಿಯ. ಸೊ ಮುಖ್ಯವಾಗಿ ನನಗನ್ಸುತ್ತೆ ಒಂದನೇ ದೋಹೆ ಅಥವಾ ಮೂರನೇ ದೋಹೆ ನಿಮಗೆ ಅರ್ಧ ವಾರ್ಷಿಕ ಪರೀಕ್ಷೆಗೆ ಬರ್ಬೋದು. 2 ದೋಹೆಗಳು ಇಂಪಾರ್ಟೆಂಟ್ ಅಂತ ನನಗನ್ಸುತ್ತೆ. ಆದರೆ ಇದೇ ಕೇಳ್ತಾರಂತ ಫಿಕ್ಸ್ ಯಾವುದು ಇಲ್ಲ. ಆದರೆ ಅದಕ್ಕಾಗಿ ನೀವು 5 ದೋಹೆಗಳನ್ನು ಮಾಡ್ರಿ. ಹಾಗೂ 1 ಅಂಕದ ಪ್ರಶ್ನೆನೂ ಕೂಡ ಅಥವಾ ಅನುರೂಪದ ಪ್ರಶ್ನೆನೂ ಕೂಡ ಈ ಒಂದು ತುಳಸಿ ಕೆ ದೋಹೆ ಭಾಗದಿಂದ ಕೇಳಬಹುದು. अब हम आगे बढ़ते हैं. हमारा अगला पाठ है इंटरनेट क्रांति. यहाँ पर भी हमें 4 से 6 अंक आते हैं. 4 ರಿಂದ 6 ಅಂಕಗಳು ನಮಗೆ ತಪ್ಪದೆ ಬಂದೇ ಬರ್ತವೆ. ಇಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತದ್ದು, ಯಾಕಂದ್ರೆ ನಿಬಂಧನೂ ಕೂಡ ಈ ಒಂದು ಪಾಠದಿಂದ ಕೇಳುವಂತ ಚಾನ್ಸಸ್ಗಳು ಹೆಚ್ಚಿಗಿದ್ದಾವೆ. ಸೊ ಆ ಒಂದು ಕಾರಣದಿಂದಾಗಿ ಮೊದಲನೇಗೆ ಗಮನ ಹರಿಸಬೇಕಾಗಿರೋ ಅಂಶ ಯಾವುದು ಅಂದ್ರೆ ಇಂಟರ್ನೆಟ್ ಕ ಅರ್ಥ और उसका असर ಅಥವಾ ನಾವು ಅದಕ್ಕೆ ಏನಂತ ಕರಿತೀವಿ, ಪ್ರಭಾವ ಅಂತನೂ ಕೂಡ ಕರಿತೀವಿ. ಇಂಟರ್ನೆಟ್ ಕ ಅರ್ಥ ಕ್ಯಾ ಹೈ ಯಾ ಫಿರ್ ಇಂಟರ್ನೆಟ್ ಕಿಸೆ ಕಹತೆ ಎನ್ನುವಂಥದ್ದು 2 ಅಂಕದ ಪ್ರಶ್ನೆನೂ ಕೂಡ ಕೇಳಬಹುದು. ಅಥವಾ ಸಂಚಾರ ಸೂಚನಾ ಕೆ ಕ್ಷೇತ್ರ ಮೇ ಇಂಟರ್ನೆಟ್ ಕ ಮಹತ್ವ, ಇದರ ಬಗ್ಗೆ ಆದರೂ ನಿಮಗೆ ಪ್ರಶ್ನೆಯನ್ನ ಕೇಳಬಹುದು. ಇದನ್ನು ಕೂಡ ಪ್ರತಿಯೊಂದು ಪಾಯಿಂಟ್ ಕೂಡ ಇಂಟರ್ನೆಟ್ ಕ್ರಾಂತಿಯಿಂದ ಇಂಪಾರ್ಟೆಂಟ್ ಆಗಿರುವಂಥದ್ದು. ಇಂಟरनेट से व्यापार और बैंकिंग में मदद मिलती है. ಇದನ್ನು ಕೂಡ घर बैठे बैठे खरीदारी कर सकते हैं, कोई भी बिल भर सकते हैं. ई बैंकिंग के द्वारा जितनी चाहिए रकम हम दुनिया के किसी भी कोने के अंदर भेज सकते हैं. ಈ ತರನಾಗಿರತಕ್ಕಂಥದ್ದು ಈ ಬ್ಯಾಂಕಿಂಗ್ ಹಾಗೂ ವ್ಯಾಪಾರದಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಇಂಟರ್ನೆಟ್ ಪಾತ್ರ ಇದೆ. ಅದರಿಂದ ಪ್ರಶ್ನೆಯನ್ನ ಕೇಳಬಹುದು. ವಿಡಿಯೋ ಕಾನ್ಫರೆನ್ಸ್ और ई गवर्नेंस के बारे में भी प्रश्न पूछा जा सकता है. ಇನ್ನು ವಿಡಿಯೋ ಕಾನ್ಫರೆನ್ಸ್ ಬಗ್ಗೆ ಹೋದ ಸಲ ವಾರ್ಷಿಕ ಪರೀಕ್ಷೆಯನ್ನು ಕೂಡ ಕೇಳಿದ್ರು. ಈ ಗವರ್ನೆನ್ಸ್ ಬಗ್ಗೆ ಈ ಸಲ ಏನ್ ಮಾಡಬಹುದು ಅಂದ್ರೆ ಈ ಗವರ್ನೆನ್ಸ್ ಬಗ್ಗೆ ಪ್ರಶ್ನೆಯನ್ನ ಕೇಳಬಹುದು. और अति मुख्य रूप से सोशल नेटवर्किंग अति इंपॉर्टेंट ಆಗಿರುವಂತದ್ದು सोशल नेटवर्किंग एक क्रांतिकारी खोज है कैसे ಅಥವಾ सोशल नेटवर्किंग के बारे में लिखी ಅಂತನೂ ಕೂಡ ಕೇಳಬಹುದು ವಿದ್ಯಾರ್ಥಿಗಳೇ. ಮ್ಯಾಕ್ಸಿಮಮ್ ಆಗಿ ಈ ಒಂದು ಪ್ರಶ್ನೆ ಇಂಪಾರ್ಟೆಂಟ್ ಆಗಿರುವಂತದ್ದು. ಸೊ ಈ ಒಂದು ಪ್ರಶ್ನೆ ತಪ್ಪದೆ ಮಾಡಲೇಬೇಕು, ಜೊತೆಗೆ ಎಲ್ಲನೂ ಕೂಡ ಮಾಡಬೇಕು. ಇಂಟರ್ನೆಟ್ से दुष्परिणाम और इंटरनेट एक अभिशाप है. ಸೊ ಇಲ್ಲಿನೂ ಕೂಡ ಪ್ರಶ್ನೆ ಕೇಳಬಹುದು. ಇನ್ನು ಮುಖ್ಯವಾಗಿ ಈ ಒಂದು ಪಾಠದಿಂದ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಇಲ್ಲಿಂದ ನಮಗೆ ಏನ್ ಬರ್ತದೆ, 4 ಅಂಕಕ್ಕೆ ಒಂದು ನಿಬಂಧ ಬರ್ತದೆ. ಸೊ ಮುಖ್ಯವಾಗಿ ಅರ್ಧ ವಾರ್ಷಿಕ ಪರೀಕ್ಷೆಗೆ ಇಂಟರ್ನೆಟ್ ಕ್ರಾಂತಿ ಹಾಗೂ ಜನಸಂಖ್ಯಾ ಹಾಗೂ ಇನ್ನೊಂದು ಸಮಯಗಿ ಪಹಚಾನ್ ಅಥವಾ ಕರ್ನಾಟಕ ಮಹತ್ವತೆ ಇನ್ನೊಂದು ಯಾವ್ದಾದ್ರು ಕೊಡ್ಬೋದು. ಆದ್ರೆ 2ರಲ್ಲಿ ಯಾವ್ದಾದ್ರು ಒಂದು ಅರ್ಧ ವಾರ್ಷಿಕ ಪರೀಕ್ಷೆಗೆ ಇದ್ದೇ ಇರುತ್ತೆ ಅಂತ ನನಗೆ ಅನ್ಸುತ್ತೆ. 99% ನಾನು ಹೇಳ್ಬೋದು ಅದನ್ನ. ಇಂಟರ್ನೆಟ್ ಕ್ರಾಂತಿ ಅಥವಾ ಜನಸಂಖ್ಯಾಕಿ ಸಮಸ್ಯೆ ಇಲ್ಲಿಂದ ನಿಬಂಧ ನಮಗೆ ಬಂದೇ ಬರುತ್ತೆ. ಸೊ ಇಂಟರ್ನೆಟ್ ಕ್ರಾಂತಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತದ್ದು. ಪ್ರತಿಯೊಂದು ಪಾಯಿಂಟ್ನು ಕೂಡ ಈ ಗವರ್ನೆನ್ಸ್ ಬಗ್ಗೆ ಯಾ ಫಿರ್ ಸಂಚಾರ ಸೂಚನಾ ಕೆ ಕ್ಷೇತ್ರ में इंटरनेट का महत्व ಆಗಿರಬಹುದು, ಬ್ಯಾಂಕಿಂಗ್ में क्या क्या मदद मिलती है, ಈ ಗವರ್ನೆನ್ಸ್, ವಿಡಿಯೋ ಕಾನ್ಫರೆನ್ಸ್ ಎಲ್ಲನೂ ಕೂಡ ನೀವು ಏನ್ ಮಾಡಬೇಕು, ನಿಬಂಧಕನು ಕೂಡ ಯೂಸ್ ಆಗುತ್ತೆ. ಹಾಗೂ ಲಾಂಗ್ ಕ್ವಶನ್ ಕೂಡ ಇಲ್ಲಿಂದ 3 ಅಂಕಕ್ಕೆ 4 ಅಂಕಕ್ಕೆ ಮಕ್ಕಳೇ ಕೇಳಬಹುದು. अब हमारा अगला पाठ है ईमानदारों के सम्मेलन. 9ನೇ ಪಾಠ ಯಾವುದಿದೆ ಅಂದ್ರೆ ಇಮಾನ್ದಾರೋं के सम्मेलन. ಇಲ್ಲಿನೂ ಕೂಡ 3 ರಿಂದ 4 ಅಂಕಗಳು ನನಗನ್ಸುತ್ತೆ ಇಲ್ಲಿಂದ ಕೇಳಬಹುದು ಅಂತ. ಸೊ ಮುಖ್ಯವಾಗಿ ಇಲ್ಲಿ ಯಾವೆಲ್ಲ ಅಂಶಗಳತ್ತ ಗಮನವನ್ನು ಹರಿಸಬೇಕು ಅಂದ್ರೆ ಲೇಖಕೋ ಭೇಜಾ ಗಯ ನಿಮಂತ್ರಣ ಪತ್ರಿಕೆ ಅಂದ್ರೆ ಕ್ಯಾ ಕ್ಯಾ ಲಿಖಾ ಹುವಾ ಥಾ, ಲೇಖಕರಿಗೆ ಕಳಿಸಿರುವಂತಹ ಒಂದು आमंत्रण पत्रिके ಏನೆಲ್ಲ ಬರ್ದಿತ್ತು. हम इस शहर के अंदर एक ईमानदार सम्मेलन करने वाले हैं. आपके आगमन से ईमानदारों तथा उदयीमान ईमानदारों को बड़ी प्रेरणा मिलेगी और हम आपको आने जाने का किराया देंगे, आवास और भोजन की उत्तम व्यवस्था करेंगे. इस प्रकार से उनके निमंत्रण पत्र के अंदर लिखा होता. ಈ ತರನಾಗಿರತಕ್ಕಂಥದ್ದು ಒಂದು ನಿಮಂತ್ರಣ ಪತ್ರದಲ್ಲಿ ಬರೆದಿರುತ್ತೆ. ಸೊ ಇದನ್ನು ಕೂಡ 2 ರಿಂದ 3 ಅಂಕಕ್ಕೆ ಈ ಒಂದು ಪ್ರಶ್ನೆಯನ್ನು ಕೂಡ ಕೇಳಬಹುದು. ಅಥವಾ
लेखक परसाई जी की बेईमानी, लेखक परसाई जी की कहाँ कहाँ बेईमानी दिखाई देती है, लेखक की बेईमानी कहाँ दिखाई पड़ती है। 150 रुपए बचाने के लिए, और दूसरे जो हमें बेईमानी दिखाई देती है, स्टेशन पर जब लेखक का खूब स्वागत होता है तो फूल मालाएं मिलने पर लेखक सोचने लगते हैं कि मैं ये फूल मालाएं अगर माली होता तो उसको बेच लेता। ಈ ತರನಾಗಿರ್ತಕ್ಕಂಥ ಪ್ರಶ್ನೆಗಳು ಕೂಡ ನಿಮಗೆ ಮಕ್ಕಳೇ ಕೇಳಬಹುದು। ಚಪ್ಪಲೆ ಖೋ ಜಾನೆ ಕಾ ವರ್ಣನ್ और ईमानदार डेलीगेट का सुझाव। ಇನ್ನು ನೆಕ್ಸ್ಟ್ ಪಾಯಿಂಟ್ ಏನು ಇಲ್ಲಿ ಗಮನ ಕೊಡಬೇಕು ಅಂದ್ರೆ ಯಾವ ತರನಾಗಿ ಲೇಖಕರ ಚಪ್ಪಲಿಗಳು ಕಳೆದು ಹೋಗ್ತವೆ और ईमानदार डेलीगेट ने क्या सुझाव दिया है। देखिए चप्पल एक जगह पर नहीं उतारनी चाहिए, एक चप्पल यहाँ उतारी तो दूसरी चप्पल 10 फीट दूर उतारनी चाहिए, तब आपकी चप्पलें चोरी नहीं होंगी, जोड़ी होंगी तो कोई भी उसे चुरा ले जाएगा, मैंने ऐसा ही किया था, इस प्रकार से वह सुझाव देता है। सो ಇದು ಕೂಡ ಹಲವಾರು ಬಾರಿ एग्जाम ಅಲ್ಲಿ ಹಿಂದಿನ ಪರೀಕ್ಷೆಗಳಲ್ಲಿ ಕೇಳಲಾಗಿದೆ, ಇದನ್ನು ಕೂಡ ಕೇಳುವಂತ ಚಾನ್ಸಸ್ ಗಳಿದಾವೆ। ಚಪ್ಪलों की चोरी होने पर ईमानदार डेलीगेट ने क्या सुझाव दिया ಎನ್ನುವಂತದ್ದನ್ನು ಕೂಡ ಕೇಳಬಹುದು। उसी प्रकार से धूप का चश्मा खो जाने का वर्णन। सो दूसरे दिन लेखक गोष्ठियों के अंदर जाने के लिए धूप का चश्मा ढूंढते हैं तो वहां पर उन्हें धूप का चश्मा नहीं मिलता है, ಅದರ ಒಂದು ವರ್ಣನೆ ಕೂಡ ಅದರ ಕಡೆಯನ್ನು ಕೂಡ ಹೆಚ್ಚಿಗೆ ಗಮನವನ್ನ ಹರಿಸಿ। तदनंतर स्वागत समिति के मंत्री और कार्यकर्ताओं के बीच वार्तालाप। जब लेखक के चीजें चोरी होने लगती हैं तो स्वागत समिति के मंत्री आकर कार्यकर्ताओं को डांटने लगते हैं, किस प्रकार से डांटा ಅಲ್ಲಿಂದ ಕೂಡ ಪ್ರಶ್ನೆಯನ್ನ ಕೇಳಬಹುದು। मंत्री जी ने कार्यकर्ताओं को क्यों डांटा और अथवा कैसे डांटा ಎನ್ನುವಂತ ಪ್ರಶ್ನೆಯನ್ನು ಕೂಡ ಕೇಳಬಹುದು। इसी प्रकार से लेखक का मंत्री जी को सुझाव। लेखक क्या करते हैं, जब मंत्री जी पुलिस बुलाने की बात करते हैं तो सुझाव देती हैं कि देखिए ऐसा हरगिज मत कीजिए, ईमानदारों के सम्मेलन में पुलिस आकर ईमानदारों की तलाशी ले, यह बड़ी अशोभनीय बात है। ऐसे बड़े बड़े सम्मेलन के अंदर ऐसी छोटी बातें होती ही रहती हैं, थोड़ी बहुत गड़बड़ी होती ही है ಎನ್ನುವಂತ ಸುझावನ್ನ ಕೊಡ್ತಾರೆ। ಸೊ ಅದನ್ನು ಕೂಡ ಇಂಪಾರ್ಟೆಂಟ್ ಆಗಿರುವಂತದ್ದು। सम्मेलन में लेखक के हुए अनुभव के बारे में, यानी कि पहले दिन से लेकर चौथे दिन तक क्या कुछ होता है लेखक के साथ, कौन कौन से वस्तुएं चोरी किए जाते हैं ಅವೆಲ್ಲನೂ ಕೂಡ ಬರೀಬೇಕಾಗಿರುವಂತದ್ದು। ಸೊ ಇಲ್ಲಿ ಮುಖ್ಯವಾಗಿರುವಂತದ್ದು ಮೂರು ಪ್ರಶ್ನೆಗಳನ್ನು ಹೇಳ್ತಾ ಇದ್ದೀನಿ। ಒಂದು, लेखक को भेजे गए निमंत्रण पत्र का क्या था, भेजे गए निमंत्रण पत्र में क्या था ಎನ್ನುವಂತದ್ದನ್ನು ಕೂಡ, ಅಥವಾ ईमानदार डेलीगेट ने क्या सुझाव दिया चप्पलों की चोरी होने पर, ಅಥವಾ ಲೇಖಕ್ಕೆ ಹುए ಅನುಭವ के बारे में। ಸೊ ಈ ಮೂರು ಪ್ರಶ್ನೆಗಳು ಕೂಡ ಮ್ಯಾಕ್ಸಿಮಮ್ ಆಗಿ ಮಕ್ಕಳೇ ನಿಮಗೆ ಕೇಳುವಂತ ಚಾನ್ಸಸ್ ಗಳಿದ್ದಾವೆ। ಸೊ ಎಲ್ಲವೂ ಕೂಡ 32 ಗದ್ಯದಿಂದ 32 ನಮಗೆ ಗದ್ಯ ಭಾಗದಿಂದ ಬರ್ತವೆ ಹಾಗೂ 20 ಅಂಕಗಳು ನಮಗೆ ಪದ್ಯ ಭಾಗದಿಂದ ಬರ್ತವೆ। ಒಟ್ಟಿಗಾಗಿ ಗದ್ಯ ಹಾಗೂ ಪದ್ಯ ಸೇರಿಸಿದ್ರೆ 52 ಅಂಕಗಳು, 52 अंक हमें यहाँ से आते हैं। ಗದ್ಯ ಪದ್ಯ ಸೇರಿಸಿ ಅಂದ್ರೆ 9 ಪಾಠಗಳನ್ನ ಸೇರಿಸಿ 52 ಅಂಕಗಳು ಬರ್ತವೆ। अब हम बढ़ते हैं पूरक वाचन की ओर। पूरक वाचनदತ್ತ ಸಾಗೋಣ। पूरक ವಾಚನದಲ್ಲಿ ಮುಖ್ಯವಾಗಿ ಎರಡು, ಒಂದು शनि सबसे सुंदर ग्रह है और सत्य की महिमा। सो दोनों पाठ को कवर करना आवश्यक है। शनि सबसे सुंदर ग्रहದಿಂದ ಒಂದು ಪ್ರಶ್ನೆ ಬರುತ್ತೆ, सत्य की महिमाದಿಂದ ಒಂದು ಪ್ರಶ್ನೆ ಬರುತ್ತೆ। प्रश्न संख्या 23 और प्रश्न संख्या 24, प्रश्न संख्या 24 क्वेश्चन नंबर 23 एंड क्वेश्चन नंबर 24 ಏನಿರುತ್ತೆ ನಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಪೂರಕ ವಾಚನಕ್ಕೆ ಸಂಬಂಧಿಸಿದಿರುತ್ತದೆ। ಇನ್ನು ಶನಿ सबसे सुंदर ग्रह ಪಾಠದಲ್ಲಿ ಯಾವೆಲ್ಲ ಅಂಶಗಳನ್ನು ನೆನಪಿಟ್ಕೋಬೇಕು ಅಂದ್ರೆ, शनिचर का अर्थ क्या होता है ಅದನ್ನ ನೆನಪಿಟ್ಕೊಳ್ಳಿ। धीमी गति से चलने वाला, शनिचर का अर्थ होता है धीमी गति से चलने वाला, और इसी प्रकार से शनि महाराजा सूर्य का पुत्र, ಇದನ್ನ ನೆನಪಿಟ್ಕೊಳ್ಳಿ। ಇಲ್ಲಿಂದ 2 ಅಂಕಗಳು ಬರುವಂತ ಚಾನ್ಸಸ್ ಗಳಿದಾವೆ। शनि एक सुंदर ग्रह है कैसे, यानी कि शनि के चारों ओर वलय अथवा कंकन दिखाई देते हैं, और इस कारण से शनि को हम क्या कहते हैं, एक बहुत ही सुंदर ग्रह कहते हैं। ಆ ತರನಾಗಿರತಕ್ಕ ಉತ್ತರ ನಿಮ್ಮ ಪುಸ್ತಕದಲ್ಲಿದೆ, ಅದನ್ನು ಕ್ಲಿಯರ್ ಆಗಿ ಬರೀಬೇಕು। शनि अत्यंत ठंडा ग्रह है, शनि ಏನಿದೆ अत्यंत ठंडा ग्रह है, क्योंकि वहां का तापमान 0 के नीचे -150 डिग्री सेंटीग्रेड के अंदर रहता है, इस कारण से शून्य से नीचे 150 सेंटीग्रेड के अंदर रहता है, इस कारण से शनि अत्यंत ठंडा ग्रह भी है और सूर्य का तापमान वहां बहुत कम पहुंचता है, इस कारण से शनि क्या है, एक ठंडा ग्रह है ಅಂತನೂ ಕೂಡ ಬರಿಬಹುದು। ಅದೇ ತರನಾಗಿ शनि का निर्माण किस प्रकार से हुआ है, हीलियम, मीथेन, एमोनिया गैसों से, है ना, जितने भी अनिल दिए गए हैं उसके बारे में लिखेंगे तो इसका निर्माण हुआ है। और टाइटन उपग्रह के बारे में ಹಲವಾರು ಬಾರಿ ಇದನ್ನ ಕೇಳಲಾಗಿದೆ, ಆದರೆ ಮುಖ್ಯವಾಗಿ शनि एक सुंदर ग्रह कैसे ಅಥವಾ शनिचर का अर्थ और शनि का निर्माण, ಈ ಮೂರು ಪ್ರಶ್ನೆಗಳನ್ನ ಕಂಪಲ್ಸರಿಯಾಗಿ ಮಾಡಲೇಬೇಕಾಗಿರುವಂತದ್ದು। ಇನ್ನು ಮುಂದೆ ಬರೋದು सत्य की महिमा। सत्य की महिमाದಿಂದ ನೋಡೋದಾದ್ರೆ सत्य का रूप कैसा होता है,
सत्य बहुत ही भोला वाला सीधा साधा बिना नमक मिर्च लगाए बोला जाता है, इसी को हम क्या कहते हैं, सत्य कहते हैं. ಅದರ ಸ್ವರೂಪ ಯಾವ ತರ ಇರ್ತದೆ, ಶಾಸ್ತ್ರೋ ಮೇ ಸತ್ಯ ಕೋ ಕೈಸೆ ಸಮझाया गया, ಇದನ್ನು ಕೂಡ ಪ್ರಶ್ನೆಯನ್ನ ಕೇಳಬಹುದು. ಸತ್ಯಂ ಬ್ರೂಯಾತ್ ನ ಪ್ರಿಯಂ ಬ್ರೂಯಾತ್ ಎನ್ನುವಂಥದ್ದು ಶಾಸ್ತ್ರದಲ್ಲಿ ಏನು ಹೇಳಲಾಗಿದೆಯೋ ಅದನ್ನು ಕೂಡ ಇಲ್ಲಿ ಪ್ರಶ್ನೆ ಕೇಳಬಹುದು. और सत्य के बारे में महात्मा गांधी का कथन क्या था ಎನ್ನುವಂಥ ಪ್ರಶ್ನೆಯನ್ನು ಕೂಡ ಹಲವಾರು ಬಾರಿ ಕೇಳಲಾಗಿದೆ. सत्य एक विशाल वृक्ष के जैसा है जिसका हम जितना आदर करते हैं वो उतना फैलता है, ಈ ತರನಾಗಿರ್ತಕ್ಕಂಥ ಉತ್ತರವನ್ನು ಇದೆ. ಸೊ ಅದನ್ನು ಕೂಡ ನಿಮಗೆ ಅಲ್ಲಿ ಕೇಳಬಹುದು. झूठ बोलने वालों का परिणाम अथवा झूठ बोलने वालों की हालत क्या होती है, उसका नुकसान क्या है, ಅಥವಾ झूठ बोलने वालों की स्थिति कैसी होती है, ಇಲ್ಲಿಂದ ಕೂಡ 2 ಅಂಕಗಳನ್ನ ಕೇಳಬಹುದು. ಸೊ ಈ ಎರಡು ಪ್ರಶ್ನೆಗಳು ಶಾಸ್ತ್ರೋं में सत्य के बारे में कैसे समझाया गया और ಮಹಾತ್ಮ ಗಾಂಧೀಜಿ का ಕಥನ್, ಈ ಎರಡು ಪ್ರಶ್ನೆಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು. ಮಿಕ್ಕಿದೆಲ್ಲನೂ ಕೂಡ ಮಾಡಲೇಬೇಕು. ಜೊತೆಗೆ ಮತ್ತೆ ಒಂದು ಏನು ಅಂದ್ರೆ सत्य का सहारा लेने वाले व्यक्ति कौन कौन थे, पाठ के अंदर जिनका नाम दिया गया गांधी जी, हरिश्चंद्र और ಜಾನ್ ಮೆನ್ಸ್ಫೀಲ್ಡ್, ಈ ತರನಾಗಿರ್ತಕ್ಕಂಥ ಮಹಾನ್ ವ್ಯಕ್ತಿಗಳು ಸತ್ಯದ ಆಶ್ರಯವನ್ನೇ ತೆಗೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. ಸೊ ಇಷ್ಟೆಲ್ಲ ಮಾಡಿದರೆ ಮಕ್ಕಳೇ ನಿಮಗೆ 4 ಅಂಕಗಳು ನಿಮಗೆ ಎಲ್ಲಿಂದ ಸಿಗ್ತವೆ, ಪೂರಕ ವಾಚನದಿಂದ ಸಿಗ್ತವೆ. ಇನ್ನು ನಿಬಂಧ ಯಾವ್ದು ಕೇಳ್ತಾರೆ ಎನ್ನುವುದಾದ್ರೆ, ನಿಬಂಧ ಯಾವ್ದು ಕೇಳ್ತಾರೆ, ಮುಖ್ಯವಾಗಿ 2 ನಿಬಂಧಗಳಲ್ಲಿ ಒಂದಾದ್ರೂ ಕೇಳ್ತಾರೆ. ಒಂದು ಇಂಟರ್ನೆಟ್ ಕ್ರಾಂತಿ ಬಗ್ಗೆ ಕೇಳ್ತಾರೆ ಅಥವಾ ಜನಸಂಖ್ಯಾಕಿ ಸಮಸ್ಯೆ ಅಥವಾ ಆಬಾದಿಕಿ ಸಮಸ್ಯೆ ಬಗ್ಗೆ. ಯಾಕಂದ್ರೆ ಶೈಕ್ಷಣಿಕ ಮಾರ್ಗದರ್ಶಿ ಎಲ್ಲಿ 2 ನಿಬಂಧಗಳ ಉಲ್ಲೇಖವನ್ನು ಕೊಡಲಾಗಿದೆ. ಸೊ ಇಂಟರ್ನೆಟ್ ಕೂಡ ನಮಗೆ ವಾರ್ಷಿಕ ಪರೀಕ್ಷೆ ಕೂಡ ಬಹಳಷ್ಟು ಯೂಸ್ಫುಲ್. ಈ 2 ಕೂಡ ವಾರ್ಷಿಕ ಪರೀಕ್ಷೆ ಯೂಸ್ಫುಲ್ ಆಗಿರುವಂಥದ್ದು. ಇದರಲ್ಲಿ ಯಾವ್ದಾದ್ರು ಒಂದು ಫಿಕ್ಸ್ ಆಗಿ ಅರ್ಧ ವಾರ್ಷಿಕಕ್ಕೆ ಇರಬಹುದು ಅಂತ ನಾನು ಹೇಳ್ತೀನಿ. ಅದೇ ತರ ಇನ್ನು ರಚನಾ ಭಾಗದಿಂದ ನೋಡುವುದಾದ್ರೆ, ರಚನಾ ಭಾಗದಿಂದ ನಮಗೆ ಬರ್ತವೆ 16 ಅಂಕಗಳು. ಕುಲ್ ಹಮೆ ಆತೆ ಹೈ 16 ಅಂಕ, 16 ಅಂಕಗಳು ನಮಗೆ ರಚನಾ ಭಾಗದಿಂದ ಬರ್ತವೆ. ಒಂದು ಅನುವಾದ ಪ್ರಶ್ನೆ ಬರ್ತದೆ, ಕನ್ನಡ ಯಾ ಫಿರ್ ಅಂಗ್ರೇಜಿ के अंदर अनुवाद कीजिए, ಪ್ರಶ್ನೆ ಸಂಖ್ಯೆ 32. ಪ್ರಶ್ನೆ ಸಂಖ್ಯೆ 32 ನೋಡುವುದಾದ್ರೆ ಅನುವಾದ ಪ್ರಶ್ನೆ ಪತ್ರಿಕೆ ಇರುತ್ತೆ. ಅನುವಾದ ಆದ್ಮೇಲೆ ಪ್ಯಾಸೇಜ್ ರೈಟಿಂಗ್ ಅನ್ನು ಕೊಟ್ಟಿರ್ತಾರೆ. ಸೊ 4 ಪ್ರಶ್ನೆಗಳನ್ನು ಕೊಡ್ತಾರೆ. ಒಂದು ಪ್ಯಾಸೇಜ್ ಅನ್ನು ಓದಬೇಕು. ಆ ಒಂದು ಪ್ಯಾಸೇಜ್ ಓದಿ ಆದ್ಮೇಲೆ 4 ಪ್ರಶ್ನೆಗಳಿಗೆ ಉತ್ತರವನ್ನ ಬರೀಬೇಕು. ಸೊ ಅಲ್ಲಿಂದ 4 ಅಂಕಗಳು ನಮಗೆ ಲಭಿಸ್ತವೆ. और आता है निबंध लेखन के लिए 4 अंक. ಸೊ ಇಲ್ಲಿ ಪತ್ರದಲ್ಲಿ ಚುಟ್ಟಿ ಪತ್ರ ಕಂಪಲ್ಸರಿ ಆಗಿ ಮೆನ್ಷನ್ ಅನ್ನ ಮಾಡ್ತಾ ಇದ್ದೀನಿ. ಚುಟ್ಟಿ ಪತ್ರ ಏನಿದೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಅದೊಂದು, ತದನಂತರ ಪಿತಾಕೆ ನಾಮ್ ಪತ್ರ ಅದನ್ನು ಕೂಡ ಕೇಳ್ತಾರೆ ಹಲವಾರು ಸಲ. ಪಿತಾಕೆ नाम पत्र, अपनी पढ़ाई के बारे में या फिर प्रवास जाने के लिए 1000 रुपये या फिर 2000 मांगते अपने पिता के नाम एक पत्र लिखे ಅಂತ. ಆದರೆ ಮ್ಯಾಕ್ಸಿಮಮ್ ಆಗಿ ಚುಟ್ಟಿ ಪತ್ರನ ನಿಮ್ಮ ಮಕ್ಕಳೇ ತಪ್ಪದೆ ಮಾಡಲೇಬೇಕಾಗಿರುವಂಥದ್ದು. ಸೊ ಇಷ್ಟೆಲ್ಲ SA1 ಗೆ ಏನಿರುತ್ತೆಪ್ಪ ಅಂತಂದ್ರೆ ಪ್ರಶ್ನೆ ಪತ್ರಿಕೆಯನ್ನು ಈ ತರನಾಗಿರ್ತಕ್ಕಂಥ ರೆಡಿ ಮಾಡ್ತಾರೆ. ಸೊ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ವಿಚಾರ ಮಾಡಿದ್ದೀನಿ. ಸೊ ಅದಕ್ಕಾಗಿ ಇದನ್ನು ಇಷ್ಟೆಲ್ಲನೂ ಕೂಡ ಮಾಡಿದ್ದೆ. ಬಹಳಷ್ಟು ಲಾಂಗ್ ಆಗಿದೆ. ಸೊ ಇದನ್ನ ನೀವು ಸ್ಕಿಪ್ ಮಾಡದೆ ನೋಡಿದ್ರಿ ಅಂದ್ರೆ 80ಕ್ಕೆ 80 ಅಂಕಗಳನ್ನ SA1 ಪರೀಕ್ಷೆಯಲ್ಲಿ, ಅರ್ಧ ವಾರ್ಷಿಕ ಪರೀಕ್ಷೆಯಲ್ಲಿ ನೀವು ಗಳಿಸಬಹುದು ಹಿಂದಿ ಭಾಷೆಯಲ್ಲಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಹಾಗೂ ಮತ್ತೆ ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು, ನಿಮಗಾಗಿ ಖಾಲಿ ಇದೆ, ಕಮೆಂಟನ್ನು ಮಾಡಬಹುದು. ಅದಕ್ಕೆ ಉತ್ತರ ಕೊಡುವಂಥ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ ಹಾಗೂ ಮಾಡ್ತೀನಿ. ಸೊ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ ಜೊತೆಗೆ, ನಿಮ್ಮ ವಿದ್ಯಾರ್ಥಿಗಳ ಜೊತೆಗೆ ತಪ್ಪದೆ ಹಂಚಿಕೊಳ್ಳಿ ಹಾಗೂ ಜಕಾರ ಅಕಾಡೆಮಿಯನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾವು ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.